ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸಮಯ ಸ್ಪಂದನ ಚಾನೆಲ್ಗೆ. ಇತ್ತೀಚೆಗೆ ಕೆನಡಾ ಚುನಾವಣೆಯಲ್ಲಿ ಲಿಬರಲ್ ಪಾರ್ಟಿ ಗೆದ್ದ ನಂತರ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ನಮಗೆ ಉಂಟಾದ ತೊಂದರೆ ಬಗ್ಗೆ ಭಾಷಣ ಮಾಡಿದ್ರು. ಅಮೆರಿಕದವರು ನಮಗೆ ಮೋಸ ಮಾಡಿದ್ದಾರೆ, ಅದನ್ನು ಯಾವತ್ತಿಗೂ ಮರೆಯಬಾರದು ಎಂದು ಕೆನಡಾದ ಜನರಿಗೆ ಖಚಿತವಾಗಿ ಎಚ್ಚರಿಕೆ ನೀಡಿ ಏನು ಮಾಡಬೇಕೆಂದು ತಿಳಿಸಿದರು. ಕಾರ್ನಿ ಅವರು ಭಾಷಣದ ಮುಖ್ಯ ಅಂಶಗಳನ್ನ ನೋಡ್ತಾ ಹೋಗೋಣ. ಅಮೆರಿಕ ನಮಗೆ ಮೋಸ ಮಾಡಿದೆ ಎಂದು ಹೇಳ್ತಾರೆ. ಟ್ರಂಪ್ ಅವರು ನಮ್ಮ ವ್ಯಾಪಾರಕ್ಕೆ ತೊಂದರೆ ಕೊಡುತ್ತೇವೆ ಎಂದು ಬೆದರಿಸಿದ್ದಾರೆ ಅಂತಾರೆ. ಕೆನಡಾವನ್ನು 51ನೇ ರಾಜ್ಯವನ್ನಾಗಿ ಮಾಡಿಕೊಳ್ಳುವ ಉದ್ದೇಶ ಅಮೆರಿಕಕ್ಕಿದೆಯಂತೆ. ಇವು ನಮಗೆ ಮಾಡಿದ ಮೋಸದಂತೆ ಅಲ್ವಾ ಅಂತ ಕಾರ್ನಿ ಅವರು ಹೇಳ್ತಾ ಇದ್ದಾರೆ. 2ನೇ ಮಹಾಯುದ್ಧದ ನಂತರ ನಾವು ತುಂಬಾ ಚೆನ್ನಾಗಿದ್ದೆವು, ಆದರೆ ಈಗ ಎಲ್ಲವೂ ಬದಲಾಗಿದೆ. ಈ ಮೋಸದಿಂದ ನಾವು ಏನು ಕಲಿಯುತ್ತೇವೆ ಎಂಬುದನ್ನು ಮರೆಯಬಾರದು ಎಂದು ಕಾರ್ನಿ ಅವರು ಹೇಳುತ್ತಾರೆ. ಅಮೆರಿಕದವರು ನಮ್ಮ ನೆಲ, ನಮ್ಮ ಸಂಪತ್ತು, ನಮ್ಮ ನೀರು, ನಮ್ಮ ದೇಶವನ್ನ ತೆಗೆದುಕೊಳ್ಳಲು ಬಯಸುತ್ತಾರೆ ಎಂದು ಇತ್ತೀಚಿನ ಕೆನಡಾ ಪ್ರಧಾನಮಂತ್ರಿ ಕಾರ್ನಿ ಅವರು ಹೇಳುತ್ತಾರೆ. ಟ್ರಂಪ್ ಅವರು ಬರೀ ಮಾತನಾಡುತ್ತಾರೆ ಎಂದು ತಿಳಿಯಬೇಡಿ, ನಮ್ಮ ದೇಶವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ. ಅಮೆರಿಕದವರು ಎಷ್ಟೇ ತೊಂದರೆ ಕೊಟ್ಟರೂ ನಾವು ತಲೆಬಾಗುವುದಿಲ್ಲ ಎಂದು ಈಗಿನ ಪ್ರಧಾನಮಂತ್ರಿ ಕಾರ್ನಿ ಅವರು ಹೇಳುತ್ತಿದ್ದಾರೆ. ಟ್ರಂಪ್ ಅವರು ನಮ್ಮನ್ನು ಮುರಿಯಲು ಸಾಧ್ಯವೇ ಇಲ್ಲ, ನಮ್ಮ ದೇಶಕ್ಕೆ ಒಳ್ಳೆಯದಾಗುವ ಹಾಗೆ ನಾವು ಹೋರಾಡುತ್ತೇವೆ ಎಂದು ಹೇಳುತ್ತಾರೆ. ಈ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಎಂದು ಕಾರ್ನಿ ಅವರು ಹೇಳುತ್ತಾರೆ. ಮುಂದಿನ ದಿನಗಳು ಕಷ್ಟವಿರುತ್ತವೆ, ತ್ಯಾಗ ಮಾಡಬೇಕಾಗುತ್ತದೆ, ಆದರೆ ನಾವೆಲ್ಲರೂ ಒಂದಾಗಿರುತ್ತೇವೆ ಎಂದು ಹೇಳುತ್ತಾರೆ. ವ್ಯಾಪಾರದಿಂದ ತೊಂದರೆಯಾದವರಿಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಅಮೆರಿಕದ ಜೊತೆಗಿನ ವ್ಯಾಪಾರ ಬದಲಾಗಿದೆ, ಅದಕ್ಕೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಮಾಡಬೇಕು ಎಂದು ಕಾರ್ನಿ ಅವರು ಹೇಳುತ್ತಾರೆ. ಭಾರತದ ಜೊತೆಗಿನ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಹೊರಗಿನ ತೊಂದರೆಗಳ ಜೊತೆಗೆ ನಮ್ಮ ದೇಶದ ಕೆಲಸವನ್ನು ಮಾಡುತ್ತೇವೆ, ಬಡವರ ದಂತ ಚಿಕಿತ್ಸೆಗೆ ಸಹಾಯ ಮಾಡುತ್ತೇವೆ, ಮಧ್ಯಮ ವರ್ಗದವರಿಗೆ ತೆರಿಗೆ ಕಡಿಮೆ ಮಾಡುತ್ತೇವೆ, ವಲಸೆಯನ್ನು ಕಡಿಮೆ ಮಾಡುತ್ತೇವೆ ಮತ್ತು ನಮ್ಮ ಟಿವಿ ಚಾನೆಲ್ಗಳ ಜಾಸ್ತಿ ಹಣ ಕೊಡುತ್ತೇವೆ ಎಂದು ಕಾರ್ನಿ ಅವರು ಹೇಳುತ್ತಾರೆ. ಲಿಬರಲ್ ಪಾರ್ಟಿ ಜಾಸ್ತಿ ಸ್ಥಾನಗಳನ್ನು ಗೆದ್ದಿದೆ, ಆದರೆ ಸರ್ಕಾರ ನಡೆಸಲು ಬೇರೆ ಪಾರ್ಟಿಗಳ ಸಹಾಯ ಬೇಕಾಗುತ್ತದೆ. ಟೋಟಲ್ ಆಗಿ ಹೇಳಬೇಕಂದ್ರೆ ಮಾರ್ಕ್ ಕಾರ್ನಿ ಅವರು ಹೇಳ್ತಾರೆ, ಟ್ರಂಪ್ ಅವರಿಂದ ನಮಗೆ ಉಂಟಾದ ತೊಂದರೆ ಬಗ್ಗೆ ಖಚಿತವಾಗಿ ಮಾತನಾಡಿದ್ದಾರೆ. ನಾವೆಲ್ಲರೂ ಒಂದಾಗಿ ಧೈರ್ಯದಿಂದ ಇರಬೇಕು ಮತ್ತು ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಮಾಡಬೇಕು ಎಂದು ಮಾರ್ಕ್ ಕಾರ್ನಿ ಅವರು ಹೇಳಿದ್ದಾರೆ. ಇಂತಹ ಸುದ್ದಿಗಳಿಗೋಸ್ಕರ ನಮ್ಮ ಸಮಯ ಸ್ಪಂದನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ.